ಯಪ್ಪ ಬೈವದಂಗೆ ಅವತ್ತು ಕತ್ಲ ಬರೋಕೆ ಹೋಗತ್ತ. ಏನು ಮಾಡೋಣ, ಬರಲೇಬೇಕಲ್ಲ ಅನಿವಾರ್ಯ. ಒಂದಿಷ್ಟು ಕೂದಲು ತರಬೇಕಾಯ್ತು. ಬಿಡತ್ತ ಕೂದಲೇನು ಮಸ್ತಾಗಿ ಹಾಕಿದ್ದೀನಿ. ನೋಡೋಣ ಅದೆಲ್ಲ ಇದೇನ ಬೇದಿಗಿದಿ ಆಗ್ತಾಯಿತ್ತು ಹಸುಗಳಿಗೆಲ್ಲನ. ನೋಡೋಣ ಅದೆಲ್ಲ ಏನಾಗ್ತೈತೆ ಅಂತ. ಬೆಳಕು ಚೆನ್ನಾಗೈತೆ, ಚಂದ್ರನ ಬೆಳಕು. ಹೆಂಗೆ ಅಂದ್ರೆ ನೈಟ್ ಟೈಮ್ ಬರೋಕ್ಕೆ ಭಯನೇ ಭಯ. ಹಾಡು ಹೇಳ್ಕೊಂಡು ಹೋಗ್ತೀನಿ. ಅಗ್ಲ ಇದು ಯಾವುದೋ ನಾಯಿ ಬೇರೆ ಐತೆ. ಇದು ಯಾವುದಿದು, ಯಾವುದೋ ಬೆಲ್ಟ್ ಹಾಕ್ಯವ್ರೆ. ಇದೇನು ಸಾಕಿರೋ ನಾಯ? ಅಚ್ಚ 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 ಕಟ್ಟಾಕ್ಯಾರೇನಪ್ಪ. ಇಲ್ಲಿ 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 ಯಾಕೆ ಕಟ್ಟಾಕಿಲ್ಲ? ಅಚ್ಚ ಅಚ್ಚ ಯಪ್ಪ ಕತ್ಲಾಗ ತುಳಿತಿದ್ದೆ ಇವಾಗ. ಅಚ್ಚ ಯಮ್ಮ ತಡೀತು. ಯಮ್ಮ ಯಪ್ಪ ಅಚ್ಚ ಅಚ್ಚ ಮ್ಯಾಕ್ ಅಡ್ಡಕ್ಕೆ ಬರುತ್ತೆ. ಅಚ್ಚ ಇದೆಲ್ಲಿತ್ತಿದ್ ನಾಯಿ? ಅಚ್ಚ ಅಚ್ಚ ಯಪ್ಪ ನಾಯಿ ಕಣಿತು. ಯಮ್ಮ ಯಾರನ ಇದ್ದೀರಾ? ಯಪ್ಪ ಅಯ್ಯಯ್ಯೋ ಮ್ಯಾಕ್ ಅಡ್ರಗಲ್ಲ ಆಗ್ತಾಯಿದೆ. ಇನ್ಯಾವುದಪ್ಪ ಇದು ನಾಯಿ ಸರಿಯಾಗಿ ಕಡ್ದು ಬಿಡ್ತು. ಅಚ್ಚ ಅಚ್ಚ ಲಂಬಗಳಿಲ್ಲ ಏನಿಲ್ಲ, ಬಂದಿದ್ದೆ ಕಡ್ದು ಬಿಡ್ತು ಇದು. ಯಮ್ಮ ಬಿಡ್ತಿಲ್ಲ, ನನ್ನ ಹಿಡ್ಕೊಂಡು ಕೇಳ್ತೈತೆ. ಯಮ್ಮ ಅಯ್ಯೋ ಬಿಡ್ತಾನೆ ಇಲ್ಲ. ಅಯ್ಯೋ ಅಚ್ಚ ಅಚ್ಚ ಅಯ್ಯಪ್ಪ ಬಗಳಿಲ್ಲ ಏನಿಲ್ಲ, ಅದಕ್ಕೆ ಮತ್ತೆ ಬಗಳ ನಾಯಿ ಕಚ್ಚೋದಿಲ್ಲ ಅಂತ ಹೇಳೋದು. ಅಯ್ಯೋ ಬಗ್ಲಿಕ್ಕೆಂಬರ್ಲಿಲ್ಲ ಅದು. ಬಂದಿದ್ದೆ ಆರ್ಡ್ರಿಗೆಲ್ಲ ಹಾಕ್ಬಿಡ್ತು. ಇದು ಯಾವುದಪ್ಪ ಇದು ನಾಯಿ? ಅಚ್ಚ 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 ಅಯ್ಯಪ್ಪ ಅಯ್ಯಮ್ಮ ಓಡೋಗೋಕ್ಕಾಗ್ತಿಲ್ಲ. ಬಂದು ಆರ್ಡ್ರಿಗೆಲ್ಲ ಆಗ್ತೈತೆ ಓಡೋದ್ರೆ. ಅಮ್ಮ ನನ್ನ ಮ್ಯಾಗಳಿಂದ ಕೆಳಕನ ಕೇಳ್ತು. ಅಯ್ಯಪ್ಪ ಉರಿತೈತೆ ಮೈಯೆಲ್ಲ ಅಯ್ಯಪ್ಪ ನಾನು ಯಾಕನ ಬಂದ ಇದ್ದಾನೆ ಕರ್ಗಳು ತಕ್ಕೆ. ಅಚ್ಚ ಅಚ್ಚ ಅಯ್ಯಮ್ಮ ಬಿಡ್ತಾನೆ ಇಲ್ಲ ನನ್ನ ನಾಯಿ. ಅಯ್ಯಪ್ಪ ಕಾಲು ಆಡ್ರಿಗೆಲ್ಲ ಹಾಕಿ ಮ್ಯಾಗಳಿಂದ ಕೆಳಕನ ಕೆರಿತೈತೆ. ಅಯ್ಯೋ ಬಾಯಾಗ ಬೇರೆ ಕಾಲಿಗೆಲ್ಲ ಕಡಿತು. ಅಯ್ಯೋ ಅಚ್ಚ 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 ಯಾರ ಇದ್ದೀರಿ ಬರ್ರಿ ಕಾಪಾಡ್ರಿ. ಅಪ್ಪ ಮ್ಯಾಕ್ ಆಡ್ರಿಗೆಲ್ಲ ಹಾಕ್ಬಿಟ್ಟೈತಿ ನಾಯಿ, ಬಿಡ್ತಿಲ್ಲ ಬರ್ರಿ. ಅಚ್ಚ 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 ಅಯ್ಯಪ್ಪ ನೋಡು ಅಚ್ಚ. ಅಮ್ಮ ಕೈಯೆಲ್ಲ ಕಡಿತೈತೆ. ಅಮ್ಮ ಮ್ಯಾಲೆಲ್ಲ ಆಡ್ರಿಗೆಲ್ಲ ಕಿತ್ತು ಬಿಡ್ತು ಕಾಲಾಗೆಲ್ಲನ, ಮ್ಯಾಗಳಿಂದ ಕಡಿತೈತೆ. ಅಚ್ಚ 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 ಅಜ್ಜಿ ಬಾರಜ್ಜಿ ಬಾ ಬಾರಜ್ಜಿ ಬಾ ಇಲ್ಲಿ ನಾಯಿ ನೋಡು ಬಾರಜ್ಜಿ. ರಾತ್ರಿ ಹೊತ್ನಾಗ ಬಂದು ಇಲ್ಲೆಲ್ಲ ನೀನು ನಮ್ಮ ದನ ಕರುಗಳಿಗೆ ಯಾತನ ಹಾಕೋಗಾಳು ನೀನೇ ಏನು ಬೇದಿ ಆಗಲಿ ಅಂತ ಯಾತೆ ತಂದು ಇದು ಇಕ್ಕೆ ಹೋಗ್ತೀಯೇನೆ ಅದು ಇದೂ ದನ ಕರುಗಳಿಗೆ ಸೆನಕ್ಕಿಲ್ದಂಗೆ ಆಗಲಿ ಅಂತ ಹೇಳಿ ಅದಕ್ಕೆ ಮತ್ತೆ ನಾವು ಇವತ್ತು ನಾಯಿ ಕಟ್ಟಾಕೊಂಡಿದ್ವಿ. ಇವಾಗ ನೋಡು ನೀನು ಕಳ್ಳಿ ಸಿಗೆ ಬಿದ್ದೆ. ಇವಾಗ ಕಡಿಸ್ಕೆ ನಮ್ಮ ನಾಯಿತಾಗ ಹೇಳ್ತೀನಿ ಯಾಕೆ ಬರಬೇಕಾಗಿತ್ತೆ ಇಲ್ಲಿ ದನ ಕರುಗಳು ತಕ್ಕ ನೀನು ಒಟ್ಟೂರಿಗೆ ಬಂದವಳೆ. ಅಯ್ಯೋ ಅದು ಕಲಾಜಿ ನಾನು ಬಂದಿದ್ದು. ನಾನು ಯಾಕಂತಂದರೆ ನಾನು ಪೂಜೆ ಮಾಡ್ತೀನಿ. ನಾನು ಕಲ್ಲು ನೀರು ಕರ್ಗ ಹೊತ್ನಾಗ ಪೂಜೆ ಮಾಡಬೇಕು, ಅದಕ್ಕೆ ಪೂಜೆ ಮಾಡ್ತೀನ. ಅದಕ್ಕೆ ನನಗೆ ವಿಘ್ನೇಶ್ವರನ್ ಮಾಡೋಕ್ಕೆ ಸಗಣಿ ಬೇಕಾಯಿತು. ಸಗಣಿ ತಗೊಂಡೋಗೋಣ ಅಂತ ಬಂದೆ. ಇದು ನಾಯಿ ಬೇರೆ ಕಡಿತೈತೆ. ಒಡಿಯಜ್ಜಿ ಅಜ್ಜಿ ಒಡಿಯಜ್ಜಿ. ಅಚ್ಚ 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 ಸುಮ್ಕಿರು ಹೋಗ್ಬೇಡ ಸುಮ್ಕಿರು, ನಾನು ಹೇಳ್ತಾ ಇದ್ದೀನಿ ಸುಮ್ಕಿರು. ಇಲ್ಲ ಅಜ್ಜಿ ನಾನು ಯಾವುದೇ ಕಾರಣಕ್ಕೂ ಬಂದಿರಲಿಲ್ಲ. ಯಪ್ಪ ಮೈ ಕೈಯೆಲ್ಲ ತರ್ಕೊಂಡು ಹೋಗಂಗೆ ಕಿತ್ತು ಬಿಡ್ತು ನಾಯಿ. ಯಪ್ಪ ಅದು ನೋಡಿರಿ ಭಯವಾಗ್ತೈತೆ, ತಾಳಿದ್ದಂಗೈತೆ. ಯಪ್ಪ ಇಲ್ಲಿಗೆ ಕರ್ಕೊಂಬಂದು ಕಟ್ಟಾಕಿದ್ದೀರ ಅಜ್ಜಿ, ನಾಯಿ ಇಲ್ಲಿಗೆ ಕರ್ಕೊಂಬಂದು ಬಿಟ್ಟಿದ್ದೀರಾ? ಕಳ್ರು ಇರ್ತಾರೆ ಹಸಿಗೆ ಯಾತೆ ತಾನ ಹಾಕೋಗಕ್ಕೆ ನೋಡ್ತಿರ್ತಾರೆ. ಕೂದಲು ತಂದು ಹಾಕೋದು ಅದು ಇದು ಹಸಿಗಳಿಗೆ ಬೇದಿ ಆಗಲಿ ಅಂತ ಯಾತನ ತಂದು ಹಾಕೋದು ಮುಸ್ರಕ್ಕೆಲ್ಲನ ಅದೆಲ್ಲ ನೋಡಿದ್ದೀವಿ. ಬೇದಿ ಆಗಲಿ ಅಂತ ಯಾತ ಎಲ್ಲ ತಗೊಂಬಂದು ಹಾಕ್ತಾ ಇದ್ದೀರಾ. ಅದಕ್ಕೆ ನೀನು ಇವತ್ತು ಹಾಕಕ್ಕೆ ಬಂದಿದ್ದೀಯ ಅಲ್ವೇನೆ, ನೀನೇ ಬಂದಿರೋದು ಹಾಕೋದಕ್ಕೆ. ಅದಕ್ಕೆ ಮತ್ತೆ ನಮ್ಮ ನಾಯಿ ಸರಿಯಾಗಿ ಕಡ್ದೈತಿ. ಸಾಕಿನ ನಾಯಿ ಅದು. ನಮ್ಮ ಹಸಿಂತಕ್ಕೆ ಇನ್ನೊಂದ್ಸತಿ ಏನನ ಬಾ ಯಾತ್ಕ ನಾನು ಏನಿಲ್ಲ ಇಲ್ಲ ಕಣಜ್ಜಿ. ನಾನು ಕಲ್ಲು ನೀರು ಕರ್ಕವತ್ನ ಪೂಜೆ ಮಾಡಬೇಕು. ಇವಾಗ ನಾವು ರಾತ್ರಿ ಅಲ್ಲ, ಅದಕ್ಕೆ ನನಗೆ ಇಂಥ ಟೈಮಲ್ಲಿ ಪೂಜೆ ಮಾಡೋಕ್ಕೆ ಕೇಳವ್ರೆ. ಒಬ್ರಿಗೆ ಕಾಣ್ದಂಗೆ ಕಲ್ಲು ನೀರು ಕರ್ಗವತ್ನಾಗ ಅಂತಂದರೆ ಇದೇ ಟೈಮ್ನಾಗಲ್ಲ, ಅದಕ್ಕೇ ಮಧ್ಯರಾತ್ರಿ ಪೂಜೆ ಮಾಡ್ತೀನಿ ನಾನು. ಅದಕ್ಕೆ ವಿಘ್ನೇಶ್ವರನ್ ಮಾಡಲೇಬೇಕು. ಅದಕ್ಕೆ ಸಗಣಿ ತಗೊಂಡೋಗೋಣ. ನೆನ್ನೆ ಸಾಯಂಕಾಲ ತಗೊಂಡು ಹೋಗೋದು ಮರ್ತು ಬಿಟ್ನಾ, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದೆ ಅಜ್ಜಿ. ನಾಯಿ ನೋಡಿರಿ ಭಯವಾಗ್ತೈತೆ ನನಗೆ. ನಾಯಿ ಹಿಡ್ಕೊಳ್ಳಜ್ಜಿ ಮ್ಯಾಗಿಂದ ಕೆಳಕನ ಕಿತ್ತೈತೆ.
ಯಾವತ್ತನ ನಮ್ಮ ಮಸಿನ ತಕ್ಕೆ ಕಾಲಿಕ್ಬೇಕಂದ್ರೆ ಯೋಚನೆ ಮಾಡಿ ಬರಬೇಕು. ನಮ್ಮ ನಾಯಿ ನಮ್ಮ ಮಸಿನ ತಕ್ಕೆ ಯಾರ್ಯಾರನ್ನ ಬಿಡ್ಕಮಲ್ಲ. ನೀ ಏನಾರ ಬಂದಿದೀಯ ಅಂದರೆ ಏನಿಲ್ಲ ನೋಡು, ಸರಿಯಾಗಿ ಕಡ್ದು ಬಿಡುತ್ತೆ. ಇವತ್ತಿನ ಒಂದಿಟ್ಟು ನಾನು ಹಚ್ಚ ಅಂದಿದ್ಕಿನ್ನ ಬಿಟ್ಟೈತಿ. ನೀನು ತಿರುಗಿ ಎಲ್ಲೋದ್ರೂ ಬಿಡಲ್ಲ, ಅಟ್ಟಾಡಿಸ್ಕೊಂಡು ಕಡ್ದು ಬಿಡುತ್ತೆ. ನೋಡು, ಇವಾಗಲೇ ಕಡಿಸ್ಕೊಂಡಿದ್ಯಾ, ಹೋಗಿ ಇಂಜೆಕ್ಷನ್ ಹಾಕ್ಸ್ಕೆ ಬರ್ಬೇಕು ನೀನು. ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ರೆ ಸರಿ ಇವಾಗ. ಏನಿಲ್ಲಾಂದರೆ ಏನಾಗ್ತೀಯ ನೋಡು, ಹೆಂಗೆ ಎಲ್ಲ ತರ್ಕೊಂಡು ಒಂದು ಕಿತ್ತೈತೆ. ಕೈಯಲ್ಲನ ಇವಾಗ ನಾನು ಒಂದೀಟು ಚೂ ಅಂದರೆ ಸಾಕದು ಏನಿಲ್ಲ ಬಂದುಬಿಡುತ್ತೆ. ಯಮ್ಮ ಬಂತು ಅಜ್ಜಿ ಬಂತು. ಇಡ್ಕ ಯಮ್ಮ ಬರಬೇಡ ಅನ್ನು ಹುಚ್ಚನ್ನು ಚೂ ಅನ್ಬೇಡ, ಹುಚ್ಚನ್ನು. ಯಮ್ಮ ಅಜ್ಜಿ ಅಲ್ಲೋಡಲ್ಲ ಬಂತು ಆಗ ಹೊಡಿಯೈತೆ. ಗುಂಡ ಸುಮ್ಮನಿರೋ, ನಾನು ಹೇಳೋವರೆಗೂ ಸುಮ್ಮನಿರೋ. ಅಜ್ಜಿ ಹಿಡ್ಕಣಜ್ಜಿ, ನಾಯಿನ ನೋಡಿದ್ರೆ ಬಂದುಬಿಡುತ್ತೆ. ಅಜ್ಜಿ ಹಿಡ್ಕಣಜ್ಜಿ, ನನಗೆ ಭಯ ಹೋಗುತ್ತೆ, ನಾನು ಓಡೋಗ್ತೀನಿ. ಗೆಳೆಯ, ನಾನು ಬೆಳಕರಿಯವರೆಗೂ ನಿನ್ನ ಹಿಡ್ದು ಇಲ್ಲೇ ಕಟ್ಟಾಕ್ತಿದ್ದೆ. ನೋಡು, ಇಲ್ಲೇ ಕಟ್ಟಾಕ್ಬಿಡ್ತೀನಿ. ಇನ್ನೊಂದು ಪಟ್ಟು ಏನಾನ ಇಲ್ಲಿ ಬಂದಿದೆಯಾ ಅಂದರೆ ಒಂದಿಟ್ಟು ಭಯ ಇರಲಿ. ನೋಡಿ ಮುಂಡೆ, ಇಲ್ಲೇನ ನಮ್ಮ ದನ ಕರುಗಳು ತಕ್ಕ ಏನಾನ ಬಂದರೆ ಏನಿಲ್ಲ ನೋಡಿ, ಹಿಡ್ಕೊಂಡು ಬಾರಿಸ್ಬಿಡ್ತೀನಿ. ನಾಯಿ ಚೂ ಬಿಟ್ಬಿಡ್ತೀನಿ. ಎಲ್ಲ ಇಲ್ಲೋಡು, ಎಲ್ಲ ಓಟು ಇಲ್ಲೋಡು, ಮ್ಯಾಗ್ಲಿಂದ ಕೆಳಕ ಒಂದಿಟ್ಟು ಬಿಡ್ದಂಗೆ ಕಡ್ದು ಬಿಡುತ್ತೆ. ನೀನು ಇಲ್ಲೋಡು, ಏನು ಅನ್ಕೊಬಿಟ್ಟಿದ್ಯಾ ನಮ್ಮ ನಾಯಿನ ನೀನು, ಅದು ಒಳ್ಳೇದಲ್ಲ ಅದು. ಅದಕ್ಕೆ ನೀನು ಇಲ್ಲೆಲ್ಲನ ಬಂದಿದ್ಯಾ ನೋಡು, ಏನಿಲ್ಲ. ನಾನು ಬಂದಿರೋದಕ್ಕಿಂತ ಒಂದು ಸುಸ ಬಿಟ್ಟೈತೆ. ಇಲ್ಲ ಬರಲ್ಲ, ನಾನು ಸಗಣಿ ತಾಮಲ್ಲ, ಇಲ್ಲಿ ಬರಲ್ಲ. ನಾನು ಬೇರೆ ತಗೋತೀನಿ ಸಗಣಿ ತಾಮಕ್ಕೆ. ಬೇಡ ಇಲ್ಲಿ ಬರಲ್ಲ ನಾನು. ನೀನೇ ಕಣೆ ನಮ್ಮ ದನ ಕರುಗಳಿಗೆಲ್ಲ ಅದು ಇದು ಹಾಕುವಾಕ್ ಬಂದಾಳು ನೀನೇನೆ. ಅದಕ್ಕೆ ಮತ್ತೆ ನಾವು ನಾಯಿ ತಂದು ಕಟ್ಟಾಕೊಂಡ್ರದು. ನಮ್ಮ ನಾಯಿ ಊರಾಗಿತ್ತು, ಅದಕ್ಕೆ ನೆನ್ನೆ ಸಹ ಹೋಗಿ ನಾನೇ ಇಟ್ಕೊಂಬಂದೆ. ಕಳ್ರು ಯಾವಾಗ ಕಂಡಿಡಿಬೇಕು ಅಂತ ಹೇಳಿ, ನಾಯಿ ಇಲ್ಲ ಅಂತ ಹೇಳಿ ಬಂದು ಅದು ಇದು ಹಾಕೋಗೋಣ ಅಂತ ಇದೆಯಾ ನೀವು. ನಮ್ಮ ನಾಯಿನ ಇಪ್ಪಟ್ಟು ಇಲ್ಲೇ ಮಲಗಿಸಿರ್ತೀನಿ. ಅದೇನಿಲ್ಲ ಬಿಡಲ್ಲ. ಒಂದು ಈಟ್ ಏನಾರ ನೀನು ಯಾಮಾರಿಸಿ ಬರೋಕೆ ಹೋದ್ರೂ ಆಗಲ್ಲ ನೋಡಿ, ಹೇಳಿರ್ತೀನಿ. ನೀನೇನಾರ ಇಲ್ಲಿ ಬಂದಿದೀಯಾ ಅಂದರೆ ನಿನಗೆ ಗ್ರಾಚಾರ ನೆಟ್ಕಿರಲ್ಲ. ಯಾಕ ಇವತ್ತೇ ಲಾಸ್ಟ್ ನಮ್ಮ ಮೋಸಿನ ತಕ್ಕ ನಾನು ಕರ್ಗುರ್ ತಕ್ಕ ಕಾಲಿಕ್ಕಿರಿ. ನೀನೇ ಮಾಡ್ತಾ ಇರೋದಿದ್ನೆಲ್ಲನ. ನಮ್ಮ ಕಾಲಿಗೆ ಹೇಳ್ತೀನಿ ತಡಿಗೆ ಎದ್ದಾಕೆ. ಕಟ್ಟಾಕ್ತೀನಿ ಇಲ್ಲೇನೆ ಹಿಡಿದು ಅಷ್ಟೇ. ಇನ್ನೊಂದು ಪಟ್ಟು ಏನಾರ ಬಂದ್ರಿ ಇಲ್ಲಿ. ಅಜ್ಜಿ ಬಾಯ್ ಮಾಡಬೇಡ, ಬಿಡು ಹೋಗ್ತೀನಿ. ಬಾಯ್ ಮಾಡಬೇಡ ಅಯ್ಯಪ್ಪ, ನಾಯಿ ಕಳ್ದಿರೋದು ಉರಿತೈತೆ. ಅಜ್ಜಿ ಬಿಡಜ್ಜಿ, ಹೋಗ್ತೀನಿ ಬಿಡು, ಹೋಗ್ತೀನಿ. ಅಜ್ಜಿ ಹಿಡ್ಕಣಜ್ಜಿ, ನಾಯಿ ಹಿಡ್ಕಳಜ್ಜಿ. ಇತ್ಲ ಬರಲ್ಲ ಕಣಜ್ಜಿ, ಇನ್ಮೇಲಿಂದ ಯಾವತ್ತೂ ಬರಲ್ಲ. ನಾಯಿ ಹಿಡ್ಕ ಬಂದತ್ತು ಅಜ್ಜಿ ಹಿಡ್ಕ. ಸರಿಯಾಗಿ ಕಡ್ದೆ ತಗ ನಮ್ಮ ನಾಯಿ. ಇದೇನಿಲ್ಲ, ನಮ್ಮ ಗುಂಡ ಏನಿಲ್ಲ, ನಾಯಿ ಕಡ್ದು ಬಿಡ್ತಾನೆ. ಅಯ್ಯೋ ಬೋಲು ಒಳ್ಳೆನಲ್ಲ ಇವನು. ಸರಿಯಾಗಿ ಕಡ್ದು ಬಿಟ್ಟ ತಗ. ಇವಾಗ ಮ್ಯಾಲಿಂದ ಕೆಳಗನ ಕಾಲಾಗೆಲ್ಲ ಅಡ್ರಿಕ್ಬಿಟ್ಟು ಕಡ್ದೈತೆ. ಮೈಯೆಲ್ಲ ಉರಿ ಹತ್ಬೇಕು, ಹಂಗೆ ಮ್ಯಾಕೆಲ್ಲ ಅಡ್ರಿ ಕಡ್ದು ಬಿಟ್ಟೈತಿ. ಕೈಯೆಲ್ಲ ಒಂದು ಎಳ್ತ ಕಡ್ದೈತೆ. ಮ್ಯಾಲಿಂದ ಕಾಲಾಗೆಲ್ಲ ಗಿಬ್ರೈತಿ. ಸುಧಾರಿಸ್ಕೊಂಬ್ಲಿ ಅವಳು, ಸಾಕು ಇದನ್ನು. ಮತ್ತೆ ಇವಳೇ ಹಾಕೋಕೆ ಬರೋದು, ಇನ್ಯಾರು ಅಲ್ಲ. ನಮಗೆ ಮುಂಚೆಗೆ ಗೊತ್ತಿತ್ತು ಯಾರು ಅಂತ ಹೇಳಿ. ಇವಾಗ ನಮ್ಮ ನಾಯಿನ ಸರಿಯಾಗಿ ಬುದ್ಧಿ ಕಲಿಸುತ್ತಾಗ ಇನ್ನೊಂದು ತಡಿ ಬರೋಕ್ಕೆ ಇಲ್ಲಿ ಪಿಕ್ಕಿರುತ್ತೆ. ಬರ್ಬೇಕಂದ್ರೆ ನಾಯಿ ಇರುತ್ತೆ ಎಂಬುದೊಂದು ಭಯ ಇರುತ್ತೆ. ಬರಲಿ ಇನ್ನೊಂದು ಸತಿ ಅವಳು. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.